ಅಪ್ಪ ಇದೇನಿದು ಹೊಸ ತರ ಈ ಬಜಾರ್ ಮಾಡಿ ನಮ್ಮನ್ನೆಲ್ಲ ಕರೆದಿದ್ದು ಯಾಕೆ? ನಾನು ಒಂದ್ ಸೆಕೆಂಡ್ ಕನ್ಫ್ಯೂಸ್ ಆಗ್ಬಿಟ್ಟೆ, ಬಂದಿರೋದು ಶೌರ್ಯನ್ ಮನೆಗೋ ಇಲ್ಲ ಮಿಲಿಟರಿ ಕ್ಯಾಂಪ್ಗೋ ಅಂತ. ರೀ ಏನ್ರಿ ಇದು? ಹೇಳ್ತೀನಿ, ಎಲ್ಲರೂ ಶಿಸ್ತಿಂದ ನನ್ನ ಮಾತು ಕೇಳಿ. ಈ ಮನೆ ಯಜಮಾನನಾಗಿ ನಾನಿವತ್ತು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಅಪ್ಪ ಏನ್ ಅನೌನ್ಸ್ಮೆಂಟ್ ಮಾಡ್ತಿದ್ದೀರಾ? ಹೇಳ್ತಾ ಇದ್ದೀನಲ್ಲ, ಮಧ್ಯೆ ಬಾಯಿ ಹಾಕಬೇಡಿ. ಈ ಹೊತ್ತು ನಮ್ಮ ಮನೆಗೆ ಮೊದಲನೇ ಸಲ ನಮ್ಮ ಬೀಗಿತ್ತಿ ಬರ್ತಿದ್ದಾರೆ. ಅಂದ್ರೆ ಲಡ್ಡು ತಾಯಿ ಮತ್ತೆ ಅತ್ತೆ ಬರ್ತಾ ಇದ್ದಾರೆ. ಇದು ಸಿಹಿ ಸುದ್ದಿ. ಇದನ್ನ ಯಾಕೆ ಕಡ್ಡಿ ತುಂಡು ಮಾಡ್ದಾಗ ಹೇಳ್ತಿದ್ದೀರಾ? ನೋಡೋ, ಕಟ್ಟಿ ಮುರಿದ್ರೂ ಪರವಾಗಿಲ್ಲ, ಸಂಬಂಧಗಳ ಮಧ್ಯೆ ಸಂತೋಷ ಅನ್ನೋದನ್ನ ಕಾಪಾಡ್ಕೋಬೇಕು. ಅಂದ್ರೆ ಅವರು ಇಲ್ಲಿಗೆ ಬಂದಾಗ ಮನೆ ವಾತಾವರಣ ಸಿಹಿಯಾಗಿರಬೇಕೇ ಹೊರತು ಕಹಿಯಾಗಿರಬಾರದು. ಅಂದ್ರೆ ನಾನು ಹೇಳೋ ಮಾತನ್ನ ನೀವೆಲ್ಲರೂ ಕೇಳಬೇಕು ಅಂತ. ಲಡ್ಡು ಮನೆಯವ್ರ ಪ್ರಕಾರ ಶೌರ್ಯನಿಗೆ 2 ಮದುವೆಗಳಾಗಿರೋದು ಅವರಿಗೆ ಗೊತ್ತಿಲ್ಲ. ಲಡ್ಡು ಒಬ್ಬಳೇ ಶೌರ್ಯನ ಹೆಂಡತಿ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಬಂದಾಗ ಲಡ್ಡು ಮಾತ್ರ ಶೌರ್ಯನ ಹೆಂಡತಿ ಅನ್ನೋ ತರಹ ಎಲ್ಲರೂ ಬಿಹೇವ್ ಮಾಡಬೇಕು.